ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ BLDC ಸೀಲಿಂಗ್ ಫ್ಯಾನ್ ಬಗ್ಗೆ ನೋಡೋಣ. ಸೊ BLDC ಸೀಲಿಂಗ್ ಫ್ಯಾನ್ ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಈ ವಿಡಿಯೋ ನೋಡ್ಕೊಂಡು ನೀವು ತುಂಬಾ ತಿಳ್ಕೊಬಹುದು. ಸೊ ನೀವು BLDC ಫ್ಯಾನ್ ನ ಇನ್ಸ್ಟಾಲ್ ಮಾಡಬಹುದು ಅಥವಾ ಕಾಮನ್ ಆಗಿ ನಾರ್ಮಲ್ ಫ್ಯಾನ್ ನ ಇನ್ಸ್ಟಾಲ್ ಮಾಡಬಹುದು ಅಂತ ಈ ವಿಡಿಯೋ ನೋಡೋ ತಿಳ್ಕೊಳ್ಳಿ. ಸೊ ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ಇಂದ ಫುಲ್ ಆಗಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ BLDC ಸೀಲಿಂಗ್ ಫ್ಯಾನ್ ಅಂದ್ರೆ ಫಸ್ಟ್ ಆಫ್ ಆಲ್ BLDC ಅಂದ್ರೆ ಬ್ರೇಸ್ಲೆಸ್ ಡಿಸಿ ಮೋಟರ್ ಅಂತ. ಸೊ ಕಾಮನ್ ಆಗಿ ಈ BLDC ಮೋಟರ್ ನೀವು ಎಲ್ಲಿ ನೋಡಿರ್ತೀರಿ ಅಂದ್ರೆ ಈ ಕೂಲಿಂಗ್ ಫ್ಯಾನ್ ಇರುತ್ತಲ್ಲ, ಲೈಕ್ ಎಲ್ಲಿ ನೋಡಿ ಅಂದ್ರೆ ಈ ಕೂಲಿಂಗ್ ಸಿಸ್ಟಮ್ ಆಂಪ್ಲಿಫೈರ್ ಗಳಲ್ಲಿ ಮತ್ತೆ CPU ಗಳಲ್ಲಿ, ಸೊ ಮತ್ತೆ UPS ಇನ್ವರ್ಟರ್ ನಲ್ಲಿ ಯೂಸ್ ಮಾಡಿರ್ತಾರೆ ಈ ಕೂಲಿಂಗ್ ಫ್ಯಾನ್ ನ, ಮತ್ತೆ ಇಂಡಕ್ಷನ್ ಸ್ಟವ್. ಸೊ ಅಂತಹ ಅದರಲ್ಲಿ ನೀವು ಕೂಲಿಂಗ್ ಫ್ಯಾನ್ ಅನ್ನು ನೋಡಿರಬಹುದು. ಸೊ ಆ ಕೂಲಿಂಗ್ ಫ್ಯಾನ್ ನಲ್ಲಿ ಒಂದು ರೀತಿ ಮೆಕ್ಯಾನಿಸಮ್ ಯೂಸ್ ಮಾಡಿರ್ತಾರೆ. ಸೊ ಅದೇ ಸಿಸ್ಟಮ್ ನ ಇದರಲ್ಲಿ ಕೂಡ ಯೂಸ್ ಮಾಡಿದ್ರೆ, ಸೊ ಅದಕ್ಕೆ BLDC ಸೀಲಿಂಗ್ ಫ್ಯಾನ್ ಅಂತ ಕರೀತಾರೆ. ಸೊ ನಾರ್ಮಲ್ ಫ್ಯಾನ್ಗೂ ಮತ್ತೆ ಈ BLDC ಫ್ಯಾನ್ಗೂ ಏನ್ ಡಿಫ್ರೆಂಟ್ ಇರುತ್ತೆ ಅಂದ್ರೆ ಕಾಸ್ಟ್ ವೈಸ್ ಮತ್ತೆ ಪವರ್ ಕನ್ಸಂಪ್ಷನ್ ಡಿಫ್ರೆಂಟ್ ಇರುತ್ತೆ, ಮತ್ತೆ ಯೂಸ್ ಮಾಡೋದಲ್ಲೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಫಸ್ಟ್ ಆಫ್ ಆಲ್ ಒಂದು 4 ರೀಸನ್ ನೋಡೋಣ. ಸೊ ಏನೇನ್ ರೀಸನ್ ಅಂತ. ಸೊ BLDC ಫ್ಯಾನ್ ಬಂದು ಪವರ್ ಕನ್ಸಂಪ್ಷನ್ ಬಂದು ತುಂಬಾ ಕಡಿಮೆ ಇರುತ್ತೆ ನಾರ್ಮಲ್ ಫ್ಯಾನ್ಗೆ, ದಟ್ ಮೀನ್ಸ್ ಇಂಡಕ್ಷನ್ ಫ್ಯಾನ್ಗೆ ಕಂಪೇರ್ ಮಾಡಿದ್ರೆ. ಸೊ ಎರಡೂ ಕೂಡ AC ಸಪ್ಲೈ ವರ್ಕ್ ಆಗುತ್ತೆ, ಸರಿನಾ. ಸೊ ಇದು ಕೂಡ ನಾರ್ಮಲ್ ಇಂಡಕ್ಷನ್ ಫ್ಯಾನ್ ಕೂಡ AC ಸಪ್ಲೈ ವರ್ಕ್ ಆಗುತ್ತೆ. ಸೊ ಇದು ಕೂಡ AC ಸಪ್ಲೈನ ಕನೆಕ್ಟ್ ಮಾಡಬೇಕಾಗುತ್ತೆ BLDC ಫ್ಯಾನ್ಗೆ. BLDC ದಟ್ ಮೀನ್ಸ್ ಬ್ರೇಸ್ಲೆಸ್ DC ಮೋಟರ್ ಆಗಿರುವ ಇದಕ್ಕೂ ಕೂಡ AC ಸಪ್ಲೈನ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಆದ್ರೆ ಇನ್ಸೈಡ್ ನಲ್ಲಿ ಒಂದು SMPS ಸರ್ಕ್ಯೂಟ್ ನ ಇಟ್ಟಿರ್ತಾರೆ. ಸೊ ಅದರ ಮುಖಾಂತರ DC ಸಪ್ಲೈನ ಪಾಸ್ ಮಾಡುತ್ತೆ. ಸೊ ಕಾಮನ್ ಆಗಿ SMPS ಗೆ AC ಸಪ್ಲೈ ಕೊಟ್ಟು ಔಟ್ಪುಟ್ ನಲ್ಲಿ DC ಸಪ್ಲೈ ಪಡ್ಕೋತೀವಿ. ಸೊ ಅದೇ ರೀತಿ SMPS ಇನ್ಸೈಡ್ ನಲ್ಲಿ ಇರುತ್ತೆ, ಸರಿನಾ. ಸೊ ಇದು ಬಂದು ಸೊ ಮತ್ತೆ ಪವರ್ ಕನ್ಸಂಪ್ಷನ್ ಆಲ್ರೆಡಿ ಹೇಳ್ದಂಗೆ. ಸೊ ಪವರ್ ಕನ್ಸಂಪ್ಷನ್ ಬಂದು ನಾರ್ಮಲ್ ಫ್ಯಾನ್ ಇಂಡಕ್ಷನ್ ಫ್ಯಾನ್ ನಲ್ಲಿ 70, 80, 90 ವ್ಯಾಟ್ ಕನ್ಸ್ಯೂಮ್ ಮಾಡುತ್ತೆ. ಆದ್ರೆ BLDC ಫ್ಯಾನ್ ಬಂದು ಅಬೋವ್ 20 ವ್ಯಾಟ್, ಬಿಲೋ 40 ವ್ಯಾಟ್, ದಟ್ ಮೀನ್ಸ್ 20 ವ್ಯಾಟ್ ಜಾಸ್ತಿ, 20 ವ್ಯಾಟ್ ಗಿಂತ ಜಾಸ್ತಿ, 40 ವ್ಯಾಟ್ ಗಿಂತ ಕಡಿಮೆ. ಸೊ ಇದ್ರಲ್ಲೇ ವೇರಿ ಆಗುತ್ತೆ. ಸೊ ಲೈಕ್ ಯಾವ ರೀತಿ ಅಂದ್ರೆ 35 ವ್ಯಾಟ್ ಇರುತ್ತೆ, 25 ವ್ಯಾಟ್ ಇರುತ್ತೆ. ಸೊ ಅದರಲ್ಲಿ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಸೊ ರೂಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಬ್ಲೇಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಸೊ ವ್ಯಾಟೇಜ್ ಎಷ್ಟು ಅಂತ. ಸೊ ಅದಿಲ್ಲದೆ ಇದರಲ್ಲಿ ಕಾಮನ್ ಆಗಿ ಇನ್ಸೈಡ್ ನಲ್ಲಿ BLDC ಫ್ಯಾನ್ ಇನ್ಸೈಡ್ ನಲ್ಲಿ LED ಲೈಟ್ಸ್ ಗಳನ್ನ ಕೊಡ್ತಾರೆ. ಸೊ ರಿಮೋಟ್ ಯೂಸ್ ಮಾಡಿರ್ತಾರೆ. ಸೊ ಎಲ್ಲಾ BLDC ಸೀಲಿಂಗ್ ಫ್ಯಾನ್ ಮೋಟ್ರುವೆ ಫ್ಯಾನ್ ಗಳುವೆ ಆಲ್ಮೋಸ್ಟ್ ಎಲ್ಲ ರಿಮೋಟ್ ಮುಖಾಂತರ ಇರುತ್ತೆ. ಆದ್ರೆ ನಾರ್ಮಲ್ ಫ್ಯಾನ್ ಬಂದು ರಿಮೋಟ್ ಇರಲ್ಲ. ಸೊ ಒಂದೊಂದಕ್ಕೆ ಇರುತ್ತೆ, ಅದರಲ್ಲೂ ಆಲ್ಟರ್ ಮಾಡಿರ್ತಾರೆ. ಸೊ ಮತ್ತೆ ಈ BLDC ಫ್ಯಾನ್ಗೆ ಕಾಮನ್ ಆಗಿ ಯಾವುದೇ ರೀತಿಯ ರೆಗ್ಯುಲೇಟರ್ ನ ಕನೆಕ್ಟ್ ಮಾಡಬೇಕಾಗಿಲ್ಲ. ಸೊ ನೀವು ಡೈರೆಕ್ಟ್ ಸ್ವಿಚ್, ಇದಕ್ಕೂ ಕೂಡ ಕಾಮನ್ ಆಗಿ ನಾರ್ಮಲ್ ಇಂಡಕ್ಷನ್ ಫ್ಯಾನ್ಗೆ ಡೈರೆಕ್ಟ್ ಆಗಿ ಸ್ವಿಚ್ ಕೊಡ್ತಾರೆ. ಸೊ ಇದರಲ್ಲಿ BLDC ಫ್ಯಾನ್ ನ ಸ್ಪೀಡ್ ನ ಕಮ್ಮಿ ಮಾಡ್ಬೇಕು ಅಂದ್ರೆ ರಿಮೋಟ್ ಮುಖಾಂತರ ಕಮ್ಮಿ ಮಾಡ್ಕೋಬಹುದು ಫ್ರೆಂಡ್ಸ್. ರಿಮೋಟ್ ಆಲ್ಮೋಸ್ಟ್ ಎಲ್ಲದಕ್ಕೂ ರಿಮೋಟ್ ಕೊಟ್ಟೆ ಕೊಡ್ತಾರೆ. ಆದ್ರೆ ನಾರ್ಮಲ್ ಇಂಡಕ್ಷನ್ ಫ್ಯಾನ್ ಗೆ ರಿಮೋಟ್ ಕೊಡಲ್ಲ. ಸೊ ನೀವು ರೆಗ್ಯುಲೇಟರ್ ನ ಯೂಸ್ ಮಾಡಿ ಕನೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಆದರೆ ಇದಕ್ಕೆ ರೆಗ್ಯುಲೇಟರ್ ಬೇಕಾಗಿಲ್ಲ. ಸೊ ಕಾಸ್ಟ್ ವೈಸ್ ತುಂಬಾ ಕಡಿಮೆ ಇರುತ್ತೆ. ಲೈಕ್ ಇದು ಕೂಡ ಕಾಮನ್ ಆಗಿ ಎರಡೂ ಸೇಮ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ, 1500 ರೂಪಾಯಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಏನು ಕಾಸ್ಟ್ ವೈಸ್ ಏನು ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ. ಸೊ ಇದೊಂದು ಮೈನ್ ಅಡ್ವಾಂಟೇಜ್. ಸೊ ಅದಾದ್ಮೇಲೆ ಈ BLDC ಸೀಲಿಂಗ್ ಫ್ಯಾನ್ ಇನ್ಸೈಡ್ ನಲ್ಲಿ ಏನೇನು ಇರುತ್ತೆ ಅಂದ್ರೆ ಕಾಮನ್ ಆಗಿ SMPS ಇರುತ್ತೆ. ದಟ್ ಮೀನ್ಸ್ AC ಸಪ್ಲೈನ DC ಕನ್ವರ್ಟ್ ಮಾಡಲು ಏನ್ ರೀಸನ್ ಅಂದ್ರೆ ಇನ್ಸೈಡ್ ನಲ್ಲಿ DC ನಲ್ಲಿ ರನ್ ಆಗುವಂತೆ ವೈಂಡಿಂಗ್ ಮಾಡಿರ್ತಾರೆ. ಸೊ ಅದಕ್ಕೆ SMPS ನ ಯೂಸ್ ಮಾಡಿರ್ತಾರೆ. ಮತ್ತೆ ಆ SMPS ನ ಜೊತೆ ರಿಮೋಟ್ ಕಂಟ್ರೋಲಿಂಗ್ ಡಿವೈಸ್ ನ ಯೂಸ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಸೊ ಇನ್ಸೈಡ್ ನಲ್ಲಿ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಸೊ ಕಾಮನ್ ಆಗಿ ಒಂದು BLDC ಸೀಲಿಂಗ್ ಫ್ಯಾನ್ ನ ನೀವು ರಿಮೂವ್ ಮಾಡಿ ನೋಡಿದ್ರೆ ಸೇಮ್ ಇದೇ ರೀತಿ ಇರುತ್ತೆ ಫ್ರೆಂಡ್ಸ್, ಸರಿನಾ. SMPS ಮತ್ತೆ ರಿಮೋಟ್ ಸರ್ಕ್ಯೂಟ್ ಇರುತ್ತೆ, ರಿಮೋಟಿಂಗ್ ಸರ್ಕ್ಯೂಟ್ ಇರುತ್ತೆ. ಸೊ ಇಷ್ಟೇ. ಸೊ ಅದಾದ್ಮೇಲೆ ಕೆಲವೊಂದು ತುಂಬಾ ಬ್ರ್ಯಾಂಡ್ ಗಳಿದೆ. ಸೊ ಇಂಥ ಬ್ರ್ಯಾಂಡ್ ಗಳನ್ನೇ ಪರ್ಚೇಸ್ ಮಾಡಿ ಅನ್ನಕ್ಕಾಗಲ್ಲ. ಸೊ ಎಲ್ಲಾ ಬ್ರ್ಯಾಂಡ್ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಎಲ್ಲೂ ಇನ್ಸ್ಟಾಲ್ ಮಾಡಿಲ್ಲ. ಸೊ ಇನ್ಸ್ಟಾಲ್ ಮಾಡಿದ್ರೆ ಖಂಡಿತ ಅದರ ಅನ್ಬಾಕ್ಸಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ನೀವು ಕೂಡ ನೀವೇನಾದ್ರೂ BLDC ಸೀಲಿಂಗ್ ಫ್ಯಾನ್ ನ ಯೂಸ್ ಮಾಡ್ತಾ ಇದ್ರೆ ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಎಸ್ ಪ್ರೋ ನಾವು ಯೂಸ್ ಮಾಡ್ತಾ ಇದೀವಿ ಅಂತ. ಸೊ ಯೂಸ್ ಮಾಡ್ತಿದ್ರೆ ಸೊ ಚೆನ್ನಾಗಿ ಅಡ್ವಾಂಟೇಜ್ ಆಗಿದೆಯಾ, ಸೊ ಇಲ್ಲ ಏನಾದ್ರು ನೆಗೆಟಿವ್ ಪಾಯಿಂಟ್ ಏನಾದ್ರು ಇದೆಯಾ ಈ BLDC ಫ್ಯಾನ್ ನಲ್ಲಿ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಆಲ್ಮೋಸ್ಟ್ ನೀವು ಯೂಸ್ ಮಾಡ್ತಾ ಇರ್ಬೋದು ಅನ್ಕೊಂಡಿರ್ತೀನಿ. ಸೊ ಯೂಸ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ, ಅಡ್ವಾಂಟೇಜ್ ಮತ್ತೆ ನೆಗೆಟಿವ್ ಡಿಸ್ಅಡ್ವಾಂಟೇಜ್ ನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇದೇ ರೀತಿ ಅಪ್ಡೇಟ್ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.